ಒಂದು ವಿಡಿಯೋ ನೋಡಿದೆ, ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು ನನಗೆ. ಯಾರ ವಿಡಿಯೋ ಅದು ಕೊನೆಯಲ್ಲಿ ಹೇಳ್ತೀನಿ. ಆ ವಿಷಯಗಳ ಜೊತೆಗೆ ನಂದು ಕೆಲವೊಂದು ವಿಚಾರಗಳನ್ನ ಕೂಡ ಸೇರಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಾ. ಈ ಭೂಮಿ ಮೇಲೆ 100ರಲ್ಲಿ 20% ಜನರು ಮಾತ್ರ ಅವರ ಬಗ್ಗೆಯೇ, ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ, ಸಂಬಂಧಗಳ ಬಗ್ಗೆ ಹಾಗೂ ಸಂಬಂಧಿಕರ ಬಗ್ಗೆ ನೈತಿಕತೆಯಿಂದ ತುಂಬ ಪ್ರಾಮಾಣಿಕವಾಗಿ ಯೋಚಿಸ್ತಾರಂತೆ. ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಕೂಡ ಮಾಡ್ತಾರೆ ಅಂತ ಹೇಳಲಾಗತ್ತೆ. ಇನ್ನು ಉಳಿದ 98 ಏನಿದಾರಲ್ಲ, 98% ಜನರು, ಇವರು ದಿಲ್ ಜಸ್ಟ್ ಗೋ ವಿತ್ ದ ಫ್ಲೋ. ಹೇಗೆ ಅಂತಂದ್ರೆ, ಜೀವನದಲ್ಲಿ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋದೇ ಇಲ್ಲ, ಅದು ಬೇರೆ ವಿಚಾರ ಬಿಟ್ಟಾಕಿ. ಒಟ್ಟು ಈ ಸಮಾಜದಲ್ಲಿ ನಾನು ವೆಲ್ ಸೆಟಲ್ಡ್ ಅಂತ ಅನಿಸ್ಕೋಬೇಕು, ಎಲ್ಲ ಲಕ್ಸುರೀಸ್ ನ ಜೊತೆಗೆ ನನ್ನ ಜೀವನ ಇರಬೇಕು ಅಂತ ಯೋಚನೆ ಮಾಡ್ತಾರಂತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿ ಎಷ್ಟು ಹರಿಬರಿಲಿರ್ತಾರೆ ಜನ ಅಂತಂದ್ರೆ, ಒಂದೊಳ್ಳೆ ಅರ್ನಿಂಗ್ಸ್ ಇರೋ ಅಂತ ಒಂದು ಕೆಲಸ ಇರ್ಬೇಕಷ್ಟೇ ಅವ್ರ ಬದುಕಲ್ಲಿ. ಎಲ್ಲ ದುಡ್ಡಿನ ಮೇಲೆ ಜೀವನ ಇದೆ ಇವಾಗ ಆಯ್ತಾ. ಇಂಥವ್ರು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋ ಅಷ್ಟರೊಳಗಡೆ ಅರ್ಧ ಜೀವನ ಕಳೆದೋಗ್ಬಿಟ್ಟಿರುತ್ತೆ ಅವ್ರದ್ದು. ಇದೇ 98, ಈ 98% ಆಫ್ ಪೀಪಲ್ ಏನಿರ್ತಾರಲ್ಲ, ಇಂಥವ್ರಿಂದನೇ ನಮ್ಮ ಗೌರ್ನಮೆಂಟ್ ಕೂಡ ನಡೆಯುತ್ತೆ. ಅಂದ್ರೆ ಇಂಥವ್ರೇ ನಮ್ಮ ಸರ್ಕಾರವನ್ನ ರಚಿಸೋದು ಕೂಡ. ಬಹುಮತ ಹಿಂಗಿರ್ಬೇಕಾದ್ರೆ ಇಂತಹ ಸ್ವಾರ್ಥ ಜನಗಳಿಂದ ನಾವು ಏನಂತಾನೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಿದ್ರೆ, ಏನು ಜನಸಂಖ್ಯೆ ನಮ್ಮ ಭಾರತದಲ್ಲಿ ಇದೆಯಲ್ಲ, ಇದರಲ್ಲಿ ಅರ್ಧದಷ್ಟು ಜನ ನಮ್ಮ ದೇಶ ಕಾಯೋ ಯೋಧರಾಗಬೇಕಾಗಿತ್ತು, ನಿಜವಾಗ್ಲೂ ಸಮಾಜ ಸೇವೆ ಮಾಡೋರಾಗಿದ್ದಿದ್ರೆ. ಆದ್ರೆ ದುರಂತ ಏನು ಅಂತಂದ್ರೆ, ಅವರೆಲ್ಲ ರಾಜಕಾರಣಿಗಳಾಗಿದ್ದಾರೆ. ಅದರಲ್ಲೂ ಜನ ಮೆಚ್ಚಿದ ರಾಜಕಾರಣಿಗಳು. ಯಾವ ಜನ? ಇದೇ 98% ಜನ ಮೆಚ್ಚಿದ ರಾಜಕಾರಣಿಗಳಾಗಿದ್ದಾರೆ. ಸೊ ಉಳಿದ 20% ಪೀಪಲ್ ಏನಾಗ್ತಾರೆ ಗೊತ್ತಾ? ಸೈಲೆಂಟ್ ಝೋನಲ್ಲಿ ಹೋಗ್ತಾರೆ. ಅವ್ರು ಏನ್ ಕೆಲಸ ಮಾಡ್ಲಿ ಅವ್ರು ಗುರುತಿಸಲ್ಪಡೋದಿಲ್ಲ, ಅವ್ರಿಗೆ ಬೇಕಾಗೂ ಇರೋದಿಲ್ಲ. ದೇ ಡೋಂಟ್ ಈವನ್ ವಾಂಟ್ ಎನಿ ಐಡೆಂಟಿಫಿಕೇಶನ್. ಸ್ವಲ್ಪ ಉಸಿರಾಡಿ, ನಾವೇನ್ ಮಾಡ್ತಿದೀವಲ್ಲ ಸರಿಯಾಗಿ ನಾವು ಯೋಚನೆ ಮಾಡ್ತಿದೀವ, ನಾವು ಜೀವನದಲ್ಲಿ ಏನಾದ್ರೂ ಸ್ವಲ್ಪನಾದ್ರೂ ಒಂದು ಸಮಾಜಕ್ಕೋಸ್ಕರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸ್ವಾರ್ಥ ಇರಬೇಕು, ಅದರಲ್ಲಿ ಒಂದು 20% ಅಷ್ಟು ಸಮಾಜಕ್ಕೆ ಕೂಡ ಕೊಡೋ ಅಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದು ತುಂಬಾನೇ ಉತ್ತಮ ಅಂತ ನನ್ಗನ್ಸುತ್ತೆ. ಯಾರು ವಿಡಿಯೋ ನೋಡ್ದೆ ಗೊತ್ತಾ? ಪೀಪಲ್ ಬಾಬಾ ಇರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ ಅವರು. ಈಸ್ ವೆರಿ ಗುಡ್ ಎನ್ವಿರಾನ್ಮೆಂಟಲಿಸ್ಟ್. ನಾನು ಅವ್ರ ವಿಚಾರನ ಬೇರೆ ರೀತಿ ಬೇರೆ ವಿಷಯಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡು ಮಾತಾಡಿದೆ ಅಷ್ಟೇ. ಯಾ, ಥ್ಯಾಂಕ್ ಯು.